ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ಶಾರದಾ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಶಾರದಾ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುಮಿತ್ರಾ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ. ಅಲ್ಲಿ ಮದುವೆಗೆಲ್ಲ ನೀವೇ ಮುಂದೆ ನಿಂತ್ಕೊಂಡು ಮಾಡಬೇಕು ಅಂತ ಹೇಳಿದ್ನೆಲ್ಲ ನೆನ್ಪು ಮಾಡಿಕೊಂಡು ಬೇಜಾರು ಮಾಡ್ಕೊತಾ ಇರ್ತಾಳೆ. ಅಲ್ಲಿಗೆ ಕಳ್ಬೇಕು ಥರ ಈ ಜ್ಯೋತಿಕಾ ಮತ್ತು ಪಾರಿಜಾತ ಇಬ್ಬರೂ ಬರ್ತಾರೆ. ಜ್ಯೋತಿಕಾ ಸುಮಿತ್ರನ ಹತ್ರ ಬಂದ್ಬಿಟ್ಟು, ಮಾಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾಮ, ನನ್ನಿಂದ ನಿಮಗೆ ಎಷ್ಟೆಲ್ಲ ಕಷ್ಟ ಆಗ್ತಾಯಿದೆ, ನೀವು ಇಷ್ಟೊಂದೆಲ್ಲ ಕಷ್ಟಪಡಬೇಕಾಗಿ ಬಂತು ನನ್ನಿಂದ, ದಯವಿಟ್ಟು ಕ್ಷಮಿಸ್ಬಿಡಿ ಮಾಮ ಅಂತ ಕೇಳ್ತಾ ಇರ್ತಾಳೆ. ಆವಾಗ ಪುಟ, ನೀನು ಈ ಥರ ತಪ್ಪು ಮಾಡಬಾರ್ದಾಗಿತ್ತು, ಏನೇ ಆದ್ರೂ ನೀನು ಅವಳು ತಾಳಿ ಕೈ ಹಾಕಿದ್ದು ತುಂಬ ದೊಡ್ಡ ತಪ್ಪು, ಆ ಥರ ನೀನು ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಮಾಮ, ಅವಳು ನನಗೆ ಹೆಂಗೆ ಪ್ರವೋಕ್ ಮಾಡಿದ್ಲು ಅಂದರೆ, ನಾನು ಹೋಗಿ ದೀಪನ ಕರ್ಕೊಂಬರ್ತೀನಿ ಅಂದರೆ ಅದಕ್ಕೇ ದೊಡ್ಡ ತಪ್ಪು ಅನ್ನೋ ಥರ ರಾಧಾಂತ ಮಾಡಿ ತುಂಬ ಜೋರು ಮಾತಾಡಿದ್ಲು ಮಾಮ. ಆವಾಗ ನನಗೆ ಕೋಪ ತಡ್ಕೊಳ್ಳೋದಕ್ಕಾಗಲಿಲ್ಲ, ಆವಾಗ ಅವಳು ತಾಳಿನ ಕಿತ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ. ಆವಾಗ ಹೋಗ್ಲಿ ಬಿಡು ಅಂತ ಹೇಳ್ತಿರ್ತಾಳೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾಮ ಅಂತ ಕಾಲಿಟ್ಕೊಳ್ಳೋದಕ್ಕೆ ಹೋಗ್ತಾಳೆ. ಇಲ್ಲ ಹೋಗ್ಲಿ ಬಿಡು, ನೀನು ಇದೆಲ್ಲ ಮಾಡಬಾರ್ದು ಅಂತ ಹೇಳ್ತಿರ್ತಾರೆ. ಆವಾಗ ನೋಡಿದ್ಯಾ ಸುಮಿತ್ರ, ನನ್ನ ಮೊಮ್ಮಗಳಿಗೆ ಎಷ್ಟೊಂದು ಒಳ್ಳೆ ಬುದ್ಧಿ ಇದೆ, ಅವಳಮ್ಮ ತುಂಬ ದುಃಖದಲ್ಲಿದ್ದಾರೆ ಎಂದ್ಬಿಟ್ಟು ಅವಳಿಗೆ ತುಂಬ ಬೇಜಾರಾಗಿದೆ, ಅದಕ್ಕೆ ಬಂದ್ಬಿಟ್ಟು ನಿನಗೆ ಕ್ಷಮೆ ಕೇಳ್ತಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಅವಾಗ ಮಾಮ, ನನಗೋಸ್ಕರ ನೀವು ಇವೆಲ್ಲ ಏನೂ ಮಾಡೋದು ಬೇಡ, ಆ ಶಾರದಂಗೆ ನೀವೇನಾದರೂ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನೀವು ಮದುವೆ ಮಾಡಿಕೊಟ್ಬಿಟ್ರೆ ಅವಳಿಗೆ ತಲೆನೇ ನಿಲ್ಲಲಿಲ್ಲ, ಇನ್ನೂ ಹೆಚ್ಚಿಗೆ ಆಡ್ಬಿಡ್ತಾಳೆ. ನೀವು ಇದನ್ನೆಲ್ಲ ಮಾಡೋದು ಬೇಡ ಅಮ್ಮ, ನೀವು ಇದು ಮಾಡ್ದೇನೆ ನಿಮ್ಮ ಪಾಡು ನೀವು ಇದ್ರೇ ಚೆನ್ನಾಗಿರತ್ತೆ, ಅವಳ ಮುಂದೆ ನೀವು ಚಿಕ್ಕವಳಾಗೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅದನ್ನ ನೋಡ್ಬಿಟ್ಟು, ನೋಡಿದ್ಯಾ ಸುಮಿತ್ರ, ನಿನ್ನ ಹತ್ರ ಕ್ಷಮೆನೂ ಕೇಳ್ತಾಳೆ, ಅದ್ರ ಜೊತೆಗೆ ನಿನ್ನ ಮರ್ಯಾದೆ ಅವಳ ಮುಂದೆ ಕಮ್ಮಿ ಆಗಬಾರ್ದು ಅಂತಲೂ ಯೋಚನೆ ಮಾಡ್ತಾಳೆ. ನಮ್ಮ ಗೋಲ್ಡಿಗೆ ಎಷ್ಟೊಂದು ಒಳ್ಳೆ ಮನಸ್ಸಿದೆ ಅಲ್ವಾ ಅಂತ ಹೇಳ್ತಿರ್ತಾಳೆ ಪಾರಿಜಾತ. ಆವಾಗ ಹೌದು, ನನ್ನ ಮಗಳಿಗೆ ತುಂಬ ಒಳ್ಳೆ ಮನಸ್ಸಿದೆ, ಆದರೆ ಅವಳು ಒಳ್ಳೆ ಮನಸ್ಸು ಏನು ಅನ್ನೋದೇ ಇವ್ರಿಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಆ ಶಾರದನಿಂದ ಮನೇಲಿ ಎಷ್ಟೆಲ್ಲ ಸಮಸ್ಯೆ ಆಗ್ತಿದೆ, ನನ್ನ ಮಗಳಿಗೆ ಅವಳ ಮದುವೆ ವಿಷಯದಲ್ಲಿ ಎಷ್ಟೆಲ್ಲ ಮೋಸ ಮಾಡಿದ್ದಾಳೆ, ಅವಳಿಗೆ ನಾನು ತಾಯಿಯಾಗಿ ನಿಂತ್ಕೊಂಡು ಮದುವೆ ಮಾಡೋದ ಸಾಧ್ಯನೇ ಇಲ್ಲ, ನಾನು ಆ ಥರ ಮಾಡೋದಿಲ್ಲ ಅಂತ ಹೇಳ್ತಿರ್ತಾಳೆ. ಆದರೆ ಏನು ಮಾಡೋದು, ಮಾವ ಈ ಥರ ಮಾತು ಕೊಟ್ಬಿಟ್ಟಿದ್ದಾರಲ್ಲ, ಇದನ್ನು ತಪ್ಪಿಸೋದಕ್ಕಾಗೋದಿಲ್ಲ, ಏನು ಮಾಡೋದು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ನೀನೇನು ತಲೆ ಕೆಡ್ಸ್ಕೊಬೇಡ, ನನಗೆ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ಪಾರಿಜಾತ ಹೇಳ್ತಾಳೆ. ಏನತ್ತೆ ಅದು ಅಂತ ಹೇಳಿದಾಗ ಅವಳು ಸೀಕ್ರೆಟಾಗಿ ಪ್ಲ್ಯಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಆವಾಗ ಓಕೆ, ನನಗೂ ಇದನ್ನು ಇದೇ ಸರಿ ಅಂತ ಅನ್ಸುತ್ತೆ, ಇದೇ ಥರ ಮಾಡೋಣ ಅಂತ ಸುಮಿತ್ರ ಹೇಳ್ತಾಳೆ. ಆವಾಗ ನಾವು ಬಂದ ಕೆಲಸ ಆಯಿತು ಅಂತ ಜ್ಯೋತಿಕಂಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಮನೆಯವರು ಎಲ್ಲರೂ ಸೋಫಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆವಾಗ ಸಿದ್ದು ಕೇಳ್ತಾನೆ, ಏನಿದು ಎಲ್ಲರನ್ನೂ ಮೀಟಿಂಗ್ ಮಾಡೋದಕ್ಕೆ ಕರೆದಿದ್ದೀರಲ್ಲ, ಏನು ವಿಷಯ? ಓ, ಮದುವೆ ವಿಷಯನಾ? ಏನಾದರೂ ಡಿಸೈಡ್ ಮಾಡಿದ್ರ ಸುಮಿತ್ರತ್ತೆ ಅಂತ ಕೇಳ್ತಾ ಇರ್ತಾನೆ. ನಿರ್ಧಾರ ಏನು ಅಂತ ಹೇಳು ಸುಮಿತ್ರ ಅಂತ ದಶರಥ ಹೇಳ್ತಾನೆ. ಆವಾಗ ಸುಮಿತ್ರ ಹೇಳ್ತಾಳೆ, ಹೌದು, ನಾನು ತುಂಬ ಯೋಚನೆ ಮಾಡಿದ್ಮೇಲೆ ನನಗನ್ನಿಸ್ತು, ನನಗಂತೂ ಈ ಶಾರದನ ಮದುವೆಯಲ್ಲಿ ಅವಳಿಗೆ ಮದುವೆ ಮಾಡ್ಕೊಡೋದು ಇಷ್ಟ ಇಲ್ಲ, ಆದ್ರೂ ಮಾವ ಮಾತು ಕೊಟ್ಬಿಟ್ಟಿದ್ದಾರೆ, ಆ ಮಾತನ್ನು ನಡೆಸ್ಕೊಡ್ಬೇಕು, ನಾವು ಅವ್ರ ಮರ್ಯಾದಿನ ನಾನು ಕೆಳಗೆ ಬರೋದಕ್ಕೆ ಬಿಡೋದಿಲ್ಲ, ಅವ್ರು ಮಾತು ಕೊಟ್ಟಿದ್ದಾರೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಅವಳ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಾವು ಇಬ್ಬರನ್ನು ಕನ್ಯಾದಾನ ಮಾಡ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾಳೆ. ಹೌದಾ ಸುಮಿತ್ರ, ನೀನು ನಿಜವಲ್ಲೂ ಒಪ್ಕೊಂಡಿದ್ಯಾ? ಇದನ್ನ ನಂಗೆ ಕೇಳಿ ನಂಬೋದಕ್ಕೆ ಆಗ್ತಾಯಿಲ್ಲ ಅಂತ ವಿಮಲ ಹೇಳ್ತಿರ್ತಾಳೆ. ಹೌದು ವಿಮಲ, ಇವಾಗ ಏನು ಮಾಡೋದಕ್ಕಾಗತ್ತೆ, ಈಗ ಎಲ್ಲ ಶಾಸ್ತ್ರೋಕ್ತವಾಗಿ ನಾವು ಮಾಡಲೇಬೇಕು ಅಂತ ಹೇಳ್ತಿರ್ತಾಳೆ. ಆವಾಗ ಶಾರದನ ಹತ್ರ ಹೋಗ್ಬಿಟ್ಟು, ಶಾರದವ್ರೆ, ನಿಮ್ಗೆ ಈಗ ಖುಷಿ ಆಯಿತಾ? ಅತ್ತೆ ಮಾವ ಇಬ್ಬರೂ ನಿಮ್ಮ ಮದುವೆ ಮಾಡ್ಕೊಡೋದಕ್ಕೆ ಅಂತ ಒಪ್ಕೊಂಡ್ರಲ್ಲ, ಇವಾಗ ಸ್ವಲ್ಪ ಖುಷಿಯಾಗಿರಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ತುಂಬ ಖುಷಿ ಆಗ್ತಾ ಇರತ್ತೆ. ಆಗ ಸುಮಿತ್ರ ಹೇಳ್ತಾಳೆ, ಇಲ್ಲ, ಇದನ್ನೆಲ್ಲ ನಾನು ಮಾಡ್ಬೇಕಂದ್ರೆ ನಂದು ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾಳೆ. ಆವಾಗ ಎಲ್ರಿಗೂ ಶಾಕ್ ಆಗ್ತಾ ಇರುತ್ತೆ, ಏನಪ್ಪ ಕಂಡೀಷನು ಅಂತ. ಆವಾಗ ಏನು ಹೇಳಮ್ಮ, ಏನು ಕಂಡೀಷನ್ ನಿಂದು ಅಂತ ತಾತ ಕೇಳ್ತಾರೆ. ಆವಾಗ ಸುಮಿತ್ರ ಹೇಳ್ತಾಳೆ, ಮದುವೆ ಕಾರ್ಯ ಅಂದರೆ ಹೆಣ್ಣಿನ ತಂದೆ ತಾಯಿ ಒಬ್ಬರೇ ಮಾಡೋವಂಥದ್ದಲ್ಲ, ಗಂಡಿನ ತಂದೆ ತಾಯಿನೂ ಇರಬೇಕು ಅಂತ ಹೇಳ್ತಿರ್ತಾಳೆ. ಆವಾಗ ವಿಮಲ ಕಂಟಿನ್ಯೂ ಮಾಡ್ತಾಳೆ, ಹೆಣ್ಣಿನ ತಂದೆ ತಾಯಿ ಬಂದು ಶಾಸ್ತ್ರೋಕ್ತವಾಗಿ ಹೆಣ್ಣನ್ನು ಧಾರೆ ಎರೆದು ಗಂಡಿನ ತಂದೆ ತಾಯಿಗೆ ಅವ್ರ ಕೈಗೆ ಮಗಳನ್ನ ಕೈನ ಕೊಟ್ಬಿಟ್ಟು, ಇನ್ಮೇಲೆ ನನ್ನ ಮಗಳು ನಿಮ್ಮ ಜವಾಬ್ದಾರಿ, ಅವಳು ನಿಮ್ಮ ಮನೆಗೆ ಸೇರಿದವಳು ಅಂತ ಅವ್ರ ಕೈಗೆ ಅವ್ರನ್ನ ವಹಿಸೋದೇ ಮದುವೆ ನಿಜವಾದ ಶಾಸ್ತ್ರ ಅಂತ ಹೇಳ್ತಿರ್ತಾಳೆ. ಹೌದಲ್ವಾ, ಇದು ಕರೆಕ್ಟ್ ಅಲ್ವಾ? ಈಗ ನನ್ನ ಕಂಡೀಷನ್ ಏನಂದರೆ, ಈಗ ಶಾರದನ ಅಪ್ಪ ಅಮ್ಮ ಆಗಿ ನಾವಿರ್ತೀವಿ ಅಲ್ವಾ, ಈಗ ಸಿದ್ದುಗೂ ಅಪ್ಪ ಅಮ್ಮ ಇರಬೇಕು, ಅವ್ರ ಅಪ್ಪ ಅಮ್ಮ ಇಬ್ಬರು ನಿಂತ್ಕೊಂಡು ಮದುವೆ ಕಾರ್ಯನೆಲ್ಲ ನಡೆಸ್ಕೊಟ್ರೇ ಈ ಮದುವೆ ಕಂಪ್ಲೀಟ್ ಆಗೋದು ಅಂತ ಹೇಳ್ತಿರ್ತಾರೆ. ಆದರೆ ಆ ಮನುಷ್ಯ ಹೆಂಗೆ ಬರೋದಕ್ಕಾಗುತ್ತೆ ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಆವಾಗ ಹೌದು ಸಿದ್ದು, ನನಗೆ ನಿಮ್ಮ ಅಪ್ಪ ಮುರಳಿನೂ ಈ ಮದುವೆಗೆ ಬರಬೇಕು,
ಮುರಳಿನೂ ನಿನ್ನ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮದುವೆನೆಲ್ಲ ಚೆನ್ನಾಗಿ ನಡೆಸ್ಕೊಟ್ರೇ ಇದು ಕಂಪ್ಲೀಟ್ ಆಗೋದು, ಇದೇ ನನ್ನ ಕಂಡೀಷನ್ನು ಅಂತ ಹೇಳ್ತಾಳೆ. ಅವಾಗ ಅದು ಹೆಂಗೆ ಸಾಧ್ಯ ಅಂತ ಸಿದ್ದು ಕೇಳ್ತಾ ಇರ್ತಾನೆ. ಈ ಕಂಡೀಷನ್ಗೆ ಒಪ್ಕೊಳೋದಾದರೆ ಮಾತ್ರ ನಾನು ಶಾರದಂಗೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಮದುವೆ ನಡೆಸ್ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆವಾಗ ವಿಮಲಂಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ಕಣ್ಣೀರಾಗ್ತಾ ಇರ್ತಾಳೆ. ದಶರಥನು ಹೇಳ್ತಾನೆ, ಸಿದ್ದು ಸುಮಿತ್ರ ಹೇಳ್ತಾ ಇರೋದೆಲ್ಲ ಕರೆಕ್ಟಾಗಿ ಇದೆ, ನಿನ್ನ ಅಪ್ಪ ಅಮ್ಮ ಇಬ್ಬರು ನಿಂತ್ಕೊಂಡು ಮದುವೆ ನಡೆಸ್ಕೊಡೋದು ತುಂಬ ಒಳ್ಳೆಯದು, ಅದೇ ಕರೆಕ್ಟ್ ಕಣೋ ಅಂತ ಹೇಳ್ತಿರ್ತಾರೆ. ಆವಾಗ ಶಾರದಾ ಹೇಳ್ತಾಳೆ, ಇಲ್ಲ ನಾನು ಅತ್ತೆಗೆ ಬೇಜಾರು ಮಾಡಿ ಈ ಥರ ಎಲ್ಲ ನಡೆದು ನನ್ನ ಮದುವೆ ಆಗಬೇಕಾಗಿಲ್ಲ, ಏನು ಈ ಥರ ಎಲ್ಲ ಏನೂ ಮಾಡಿಲ್ಲ ಅಂದರೂ ನಡೆಯುತ್ತೆ, ಆಡಂಬರ ಏನೂ ಇಲ್ಲದೇ ನಮ್ಮ ಪಾಡಿಗೆ ನಾವು ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಇವೆಲ್ಲ ಏನು ಮಾಡೋದು ಬೇಡ ಸರ್ ಅಂತ ಸಿದ್ದುಗೆ ಹೇಳ್ತಾ ಇರ್ತಾಳೆ. ಆಗ ಸಿದ್ದು ಹೇಳ್ತಾನೆ, ನೀವೇನು ತಲೆ ಕೆಡ್ಸ್ಕೊಬೇಡಿ ಶಾರದವ್ರೆ, ನಾನು ತಲೆ ಬಗ್ಗಿಸ್ತಾ ಇರೋದು ನಮ್ಮ ಅಪ್ಪನ ಮುಂದೆ ಅಲ್ವಾ, ನಾನು ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ನಾನೇ ಅವ್ರನ್ನ ಕೇಳ್ಕೊತೀನಿ, ಅಪ್ಪ ಈ ಮದುವೆಗೆ ಬಂದು ನಡೆಸ್ಕೊಡಿ ಅಂತ ಕೇಳಿಕೊಂಡು ನಾನು ಅವ್ರನ್ನ ಈ ಮನೆಗೆ ಕರ್ಕೊಂಬರ್ತೀನಿ, ಅದು ನನಗೆ ಬಿಟ್ಬಿಡಿ, ನನಗೆ ಬಿಟ್ಟಿದ್ದು ನಾನು ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಸಿದ್ದು ಹೇಳ್ತಾನೆ. ಶಾರದಾ ಬೇಡ ಬೇಡ ಸರ್ ಅಂತ ಹೇಳ್ತಿರ್ತಾರೆ. ಅವರು ನೀವು ಸುಮ್ಮನೆ ಇರಿ ಶಾರದವ್ರೆ, ನಾನು ಕರ್ಕೊಂಬರೋದು ನನಗೆ ಗೊತ್ತು, ನಮ್ಮ ಮದುವೆಗೆ ನಾನು ಕರ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ತಾನೆ. ಒಂದು ಕಡೆ ಕೂತ್ಕೊಂಡು ಅಲ್ಲಿ ಅವ್ರ ಗಂಡ ವೈದೇಹಿಗೆ ತಲೆ ಕಟ್ಟಿದ್ದು ಎಲ್ಲ ನೆನಪು ಮಾಡಿಕೊಂಡು ಎಂಥ ಕೆಟ್ಟ ಮನುಷ್ಯ ಅಂತ ಬೇಜಾರು ಮಾಡಿಕೊಂಡು ಕಣ್ಣೀರಾಗ್ತಾ ಇರ್ತಾಳೆ. ಶಾರದಾ ಬರ್ತಾಳೆ. ಶಾರದಾ ಬಂದ್ಬಿಟ್ಟು ನೀರು ಕೊಡ್ತಾಳೆ, ನೀರು ಕುಡಿತಾ ಇರ್ತಾರೆ. ಆವಾಗ ಅಲ್ಲಿಗೆ ಸಿದ್ದುನು ಬರ್ತಾನೆ. ನೀನು ಅಪ್ಪನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೆ, ಗಂಡನೇ ದೇವರು ಅಂತ ನೀನು ಬಾಳ್ದವಳು, ನಿನಗೆ ಅಷ್ಟೊಂದು ಪ್ರೀತಿ ಇತ್ತು, ಆದರೆ ನಮ್ಮ ಅಪ್ಪ ನಮ್ಮ ನಿನ್ನ ಮದುವೆಗೂ ನಿನ್ನ ಕೊಟ್ಟಿದ್ದ ಪ್ರೀತಿಗೂ ಒಂದು ಚೂರು ಬೆಲೆ ಕೊಡ್ದೇನೆ ಅವ್ರ ಪಾಡಿಗೆ ಅವ್ರು ಇನ್ನೊಂದು ಮದುವೆ ಮಾಡ್ಕೊಂಡು ಹೊಂಟೋದ್ರು. ಅಂಥ ಮನುಷ್ಯನ ನೀನು ಹೇಗೆ ಕರ್ಕೊಂಬರೋದು ಅಂತ ನೀನು ಯೋಚನೆ ಮಾಡ್ತಿದ್ಯಮ್ಮ, ನೀನು ತಲೆ ಕೆಡ್ಸ್ಕೊಬೇಡಮ್ಮ, ನಾನೇ ಹೋಗ್ಬಿಟ್ಟು ಅಪ್ಪನ ಹತ್ರ ಕನ್ವಿನ್ಸ್ ಮಾಡಿ ಕರ್ಕೊಂಬರ್ತೀನಿ, ನೀನೇನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳ್ತಿರ್ತಾನೆ. ಇಲ್ಲ ಸಿದ್ದು, ಅದು ಸರಿ ಹೋಗೋದಿಲ್ಲ, ನೀನು ಹೋಗೋದು ಬೇಡ ಅಂತ ಹೇಳ್ತಿರ್ತಾರೆ. ಅವಾಗ ಏನು ಬೇಡ, ನೀವು ಹೋಗೋದು ಬೇಡ ಸಿದ್ದು ಸರ್, ನೀವು ಅವ್ರ ಮುಂದೆ ನೀವು ತಲೆ ಬಗ್ಸೋದು ನಂಗೆ ಇಷ್ಟ ಇಲ್ಲ, ನೀವು ಎಲ್ಲೂ ಹೋಗೋದು ಬೇಡ ಅಂತ ಶಾರದಾ ಹೇಳ್ತಿರ್ತಾರೆ. ಅವಾಗ ಬೇಡ ಬೇಡ ಶಾರದವ್ರೆ, ನೀವು ಸುಮ್ಮನೆ ಇರಿ, ನನಗೆ ಗೊತ್ತು ನಮ್ಮ ಅಪ್ಪನ ಹೆಂಗೆ ಕರ್ಕೊಂಬರ್ಬೇಕು ಅಂತ ಸಿದ್ದು ಹೇಳ್ತಾ ಇರ್ತಾನೆ. ಅವಾಗ ನೀವಿಬ್ಬರು ಏನೂ ಮಾತಾಡಬೇಡಿ, ನಾನೇ ಹೋಯ್ತೀನಿ ವೈದೇಹಿ ಮನೆಗೆ ಹೋಗ್ಬಿಟ್ಟು ನಾನೇ ಅವ್ರ ಹತ್ರ ಮಾತಾಡ್ಬಿಟ್ಟು ಅವ್ರನ್ನ ಹೆಂಗಾರು ಮಾಡಿ ಕರ್ಕೊಂಬರ್ತೀನಿ ಅಂತ ವಿಮಲ ಹೇಳ್ತಾ ಇರ್ತಾಳೆ. ಇಲ್ಲಮ್ಮ ಬೇಡಮ್ಮ, ಅದೆಲ್ಲ ಸರಿ ಹೋಗೋದಿಲ್ಲ, ಈಗ ನಾನು ಹೇಳಿದ ಮಟ್ಟೆ ಫೈನಲ್ಲು, ನಾನೇ ಹೋಗಿ ಕರ್ಕೊಂಬರ್ತೀನಿ ಅವ್ರನ್ನ ಅಂತ ಹೇಳ್ತಿರ್ತಾನೆ ಸಿದ್ದು. ಅವಾಗ ನೀವು ಯಾರು ಹೋಗೋದು ಬೇಡ, ನನ್ನ ಮದುವೆ ಲಕ್ಸುರಿಯಾಗಿ ನಡಿಬೇಕು ಅಂದ್ಬಿಟ್ಟು ನಿಮ್ಮ ಮರ್ಯಾದೆನ ಕೆಳಗೆ ಆಗೋಕ್ಕೆ ನಾನು ಬಿಡೋದಿಲ್ಲ, ನಿಮ್ಮ ಸ್ವಾಭಿಮಾನ ಯಾವತ್ತೂ ಧಕ್ಕೆ ಬರಬಾರ್ದು, ನೀವು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಮುರಳಿಗೆ ಫೋನ್ ಮಾಡ್ತಿರ್ತಾಳೆ. ನಾನು ಇನ್ನೂ ಯೋಚನೆ ಮಾಡ್ತಿದ್ದೀನಿ, ಆಲೇ ಆ್ಯಕ್ಷನಲ್ಲಿ ರೀತಿಯಲ್ಲಿ ಗೋಲ್ಡಿ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ಮುರಳಿ ಅಲ್ಲೋ ಅಂತಾನೆ. ನನ್ನ ನಂಬರ್ ಸೇವ್ ಇದೆಯಾ ಅಂತ ಜ್ಯೋತಿಕಾ ಕೇಳ್ತಾಳೆ. ಇನ್ನೇನಮ್ಮ ನಿನ್ನ ನಂಬರ್ ಸೇವ್ ಮಾಡ್ಕೊಳ್ದೆ ಇರ್ತೀನ, ಹೇಳಮ್ಮ ಏನು ವಿಷಯ ಅಂತ ಕೇಳ್ತಾನೆ. ಅವಾಗ ನಿಮ್ಮ ಮನೆ ಹತ್ರ ಸಿದ್ದು ಬರಬೇಕು ಅಂತ ಇದ್ದಾನೆ ಅಂತ ಹೇಳ್ತಾನೆ. ಅವಾಗ ಯಾವನೇನಕ್ಕೆ ಬರ್ತಾನೆ ಇಲ್ಲಿಗೆ ಅಂತ ಕೇಳ್ತಿರ್ತಾರೆ. ಅವಾಗ ಈಗ ಶಾರದಾ ಮತ್ತು ಸಿದ್ದು ಮರುಮಾಂಗಲ್ಯ ಧಾರಣೆ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿದ್ದಾರೆ, ಅದಕ್ಕೆ ನಿಮ್ಮನ್ನು ಕರ್ಕೊಂಬರೋದಕ್ಕೆ ಅಂತ ಬರ್ತಾ ಇದ್ದಾನೆ. ನೀವು ಮಾತ್ರ ಅವನ ಮಾತನ್ನು ಕೇಳಬಾರ್ದು, ನಿಮಗೆ ಈ ಮನೆಗೆ ಬಂದಿದ್ದಾಗ ನಿಮಗೆ ಎಂಥ ಮರ್ಯಾದೆ ಕೊಟ್ಟರು ಅಂತ ನೀವು ನೋಡಿದ್ದೀರ ಅಲ್ವಾ, ನೀವು ಮರ್ಯಾದಿನೇ ದೇವರು ಅಂತ ಬಾಳ್ದವರು, ನಾನು ಚಿಕ್ಕ ವಯಸ್ಸಿಂದನೂ ನಿಮ್ಮನ್ನ ನೋಡಿದ್ದೀನಿ, ನೀವು ಎಷ್ಟು ಚೆನ್ನಾಗಿ ಮರ್ಯಾದಿನೇ ದೇವರು ಅಂತ ಎಷ್ಟು ಚೆನ್ನಾಗಿ ಬಾಳ್ತಾ ಇದ್ರಿ ಅಂತ ಹೇಳ್ತಿರ್ತಾಳೆ. ಹೌದು ಕಣಮ್ಮ, ನನ್ನನ್ನು ನೀನು ಒಬ್ಬಳೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋದು, ನಾನು ಆ ಥರನೇ ಬಾಳ್ದವನು, ಆದರೆ ಇವತ್ತು ನನ್ನ ಮರ್ಯಾದೆ ಡೌನ್ ಆಗೋದಕ್ಕೆ ನಾನು ಬಿಡೋದಿಲ್ಲ, ಅವ್ನು ಬರಲಿ ಸರಿಯಾದ ಉತ್ತರ ಕೊಡ್ತೀನಿ, ಎಲ್ಲ ಮರ್ಯಾದೆಗೂ ಸರಿಯಾಗಿ ಲೆಕ್ಕ ಚುಪ್ತ ಮಾಡಿಬಿಟ್ಟು ನಾನು ಬರೋದೇ ಇಲ್ಲ ಅಂತ ಖಂಡಿತವಾಗಿ ಹೇಳ್ಬಿಡ್ತೀನಿ. ನನ್ನ ಮರ್ಯಾದೆ ಅಂದರೆ ಏನು ಅನ್ಕೊಂಬಿಟ್ಟಿದ್ದಾರೆ ಇವ್ರಿಗೆಲ್ಲ, ಒಂಚೂರು ಬೆಲೆನೇ ಇಲ್ಲ, ಇವ್ರಿಗೆಲ್ಲ ಸರಿಯಾದ ಬುದ್ಧಿ ಕಲಿಸೋ ಟೈಮ್ ಬಂದಿದೆ, ನಾನು ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ತಿರ್ತಾನೆ. ಅದನ್ನ ಕೇಳ್ಬಿಟ್ಟು ಜ್ಯೋತಿಕಂಗೂ ಮತ್ತು ಪಾರಿಜಾತಂಗೂ ತುಂಬ ಖುಷಿ ಆಗ್ತಾ ಇರುತ್ತೆ, ಅವ್ರು ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಅವಾಗ ಸರಿಮ್ಮ ನಾನು ಅವನ್ನ ವಿಚಾರಿಸ್ಕೊತೀನಿ ಬಿಡು ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಅವಾಗ ನೋಡಿದ್ರೆ ಗ್ರನಿ, ಇವಾಗ ನಾವು ಅಂದ್ಕೊಂಡಂಗೆ ಕೆಲಸ ಆಯಿತು, ಈಗ ಮುರಳಿ ಮಾವ ಇಲ್ಲಿಗೆ ಬರೋದಿಲ್ಲ, ಅವ್ರಿಗೆ ಸಿದ್ದುಗೆ ಸರಿಯಾಗಿ ಉಗಿದ್ಬಿಟ್ಟು ಓಡಿಸ್ತಾರೆ ಅಂತ ಜ್ಯೋತಿಕಾ ಹೇಳ್ತಾ ಇರ್ತಾಳೆ. ಹೌದು, ಮುರಳಿ ಹಂಗೆ ಉಗಿದು ಓಡಿಸ್ಬೇಕು, ಇವಾಗ ಅವ್ನು ಬರಬಾರ್ದು, ಅವಾಗಲೇ ಎಲ್ಲ ಸರಿ ಹೋಗುತ್ತೆ ಅಂತ ಪಾರಿಜಾತ ಹೇಳ್ತಿರ್ತಾಳೆ. ನಿಮ್ಮೆಲ್ಲ ಬೇಜಾರು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇರ್ತಾರೆ. ಅಮ್ಮ ನೀವೇನು ತಲೆ ಕೆಡಿಸ್ಕೊಬೇಡಿ, ನಾನು ಅಪ್ಪನ ಹತ್ರ ಹೋಗಿ ಮಾತಾಡ್ತೀನಿ, ನಾನು ತಲೆ ಬಗ್ಸಿದ್ರು ಯಾರ ಹತ್ರ ತಲೆ ಬಗ್ಗಿಸ್ತಾ ಇದ್ದೀನಿ, ನಮ್ಮ ಅಪ್ಪನ ಹತ್ರ ಅಲ್ವಾ, ನಮ್ಮ ಅಪ್ಪನ ಹತ್ರ ಹೋಗ್ಬಿಟ್ಟು ಮಾತಾಡಿ, ಇಲ್ಲಪ್ಪ ಈ ಥರ ಹಿಂಗೆ ಮದುವೆ ನಡೀತಾ ಇದೆ, ನೀವು ಬರಲೇಬೇಕು ಅಂತ ಹೇಳಿ ನಾನು ಅವ್ರನ್ನ ಕರ್ಕೊಂಬರ್ತೀನಿ, ನೀವು ಯಾರೂ ಏನೂ ತಲೆ ಕೆಡಿಸ್ಕೊಬೇಡಿ, ನನ್ನ ಮಾತೆ ಫೈನಲ್, ನಿಮ್ಮ ಮತ್ತೆ ಯಾವುದಕ್ಕೋದ್ರೂ ತಲೆ ಕೆಡಿಸ್ಕೊಬಾರ್ದು ಅಂತ ಹೇಳ್ತಾ ಇರ್ತಾನೆ.
ವಿಮಲ್ಗೆ ತುಂಬ ಖುಷಿ ಆಗುತ್ತೆ. ನನ್ನ ಮಗ ಇಷ್ಟೊಂದು ದೊಡ್ಡವನಾಗ್ಬಿಟ್ಟಿದ್ದಾನೆ, ತನ್ನ ತಾಯಿಗೆ ಬೇಜಾರಾಗಬಾರ್ದು ಅಂದ್ಬಿಟ್ಟು ಹೋಗಿ ಅವ್ರ ಅಪ್ಪನ ಕರ್ಕೊಂಬರ್ತೀನಿ ಅಂತ ಹೇಳ್ತಾ ಇದ್ದಾನೆ. ಸಿದ್ದು ನೀನು ಯಾವಾಗ ಇಷ್ಟೊಂದು ದೊಡ್ಡವನಾದೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ಏನು ಆಗುತ್ತಮ್ಮ, ನನ್ನ ಅಪ್ಪನ ನಾನು ಇವಾಗ ಈ ಕರ್ಕೊಂಬಂದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಸುಮಿತ್ರ ಅಂತ ಹೇಳಿದ್ದಾರೆ ಅಲ್ವಾ, ನಾನು ಕರ್ಕೊಂಬಂದೇ ಬರ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ನನಗೆ ಯಾಕೋ ಇದೆಲ್ಲ ಸರಿ ಅನ್ನಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಶಾರದಾ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಆವಾಗ ಅವಳ ಕೈನ ಹಿಡ್ಕೊಂಡು, ಶಾರದವ್ರೆ ನೀವು ಈ ಥರ ಎಲ್ಲ ಮಾಡಬೇಡಿ, ನಾನು ಹೋಗಿ ನಮ್ಮ ಅಪ್ಪನ ಕರ್ಕೊಂಬರ್ತೀನಿ. ಈಗ ಅತ್ತೆ ಮಾವ ಇಬ್ಬರೂ ನಿಮ್ಮ ಮದುವೆ ಮಾಡ್ಕೊಡೋದಕ್ಕೆ ಅಂತ ಒಪ್ಕೊಂಡಿದ್ದಾರೆ ಅಲ್ವಾ, ನೀವೀಗ ಸಮಾಧಾನವಾಗಿರ್ರಿ, ನಾನು ಹೋಗಿ ಕರ್ಕೊಂಬರ್ತೀನಿ ಅವ್ರನ್ನ, ನಮ್ಮ ಮದುವೆನ ಎಲ್ಲರ ಮುಂದೆ ಚೆನ್ನಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತಿರ್ತಾನೆ. ಆವಾಗ ಶಾರದಾನು ಕನ್ವಿನ್ಸ್ ಆಗ್ತಾಳೆ. ಅಲ್ಲಿಗೆ ಇವತ್ತಿನ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿ ಆಗೋಣ ಫ್ರೆಂಡ್ಸ್.